ನಿಮಗೆಲ್ಲ ಚಾಕ್ಲೇಟ್ ತಿಂದು ಗೊತ್ತು, ಚಾಕ್ಲೇಟ್ ನಿಮ್ಮ ಆದ್ಮೇರಿಗೆ ಕೊಟ್ಟು ಗೊತ್ತು. ಆದ್ರೆ ಚಾಕ್ಲೇಟ್ ನನ್ನ ಬುಕ್ಕೆ ಮಾಡಿ ನಿಮ್ಮವರಿಗೆ ಕೊಟ್ಟಿರೋದು ಇದೆಯಾ? ಯೋಚನೆ ಮಾಡಬೇಡಿ, ಆ ರೀತಿ ಬೊಕ್ಕೆ ಮಾಡಿರಲು ಸಾಧ್ಯವೇ ಇಲ್ಲ ಬಿಡಿ. ಯಾಕಂದ್ರೆ ನಮ್ಮ ಸಿರಿಸಕ್ಕಿ ನಿಮಗಾಗಿ ಕಂಡು ಹಿಡಿದಿರುವ ಡಿಫ್ರೆಂಟ್ ಬುಕ್ಕೆ ಇದು. ಹಾಗಾದ್ರೆ ಚಾಕ್ಲೇಟ್ ಬುಕ್ಕೆ ಹೇಗೆ ಮಾಡ್ತಾರೆ ಅಂತ ನೀವೇ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರಿಗೆ. ಇವತ್ತಿನ ದಿನ ನೀವು ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂದರೆ ನಿಮ್ಮ ಫಸ್ಟ್ ಚಾಯ್ಸ್ ಏನು ಬೊಕ್ಕೆ ಅಂದ್ರ ಇಲ್ಲ ಚಾಕ್ಲೇಟ್ ಅಂದ್ರ? ನಾನು ನಿಮಗೇನಾದರೂ ಇದು ಎರಡನ್ನೂ ಕಂಬೈನ್ ಮಾಡ್ಬಿಟ್ಟು ಕೊಡಿ, ಅದು ತುಂಬ ಡಿಫ್ರೆಂಟ್ ಆಗೋ ಇರುತ್ತೆ, ಯುನೀಕ್ ಆಗೋ ಇರುತ್ತೆ. ಫ್ಲವರ್ಸ್ ಕೊಟ್ಟಾಗೋ ಆಗುತ್ತೆ, ಚಾಕ್ಲೇಟ್ ಕೊಟ್ಟಾಗೋ ಆಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ? ಇಲ್ಲ ತಾನೇ? ಬಟ್ ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅದನ್ನು ಮಾಡ್ಬೋದು ಅಂತ. ಚಾಕ್ಲೇಟ್ ಬೊಕ್ಕೆ ಮಾಡಲು ಬೇಕಿರೋ ಪದಾರ್ಥಗಳು: ಚಾಕ್ಲೇಟ್ಸ್, ಸ್ಟ್ರಾ ಮತ್ತು ಫನಲ್, ಕ್ಲಿಂಗ್ ರ್ಯಾಪ್, colored paper, cellophane tape, colored tape, cutter and thread. So flower bouquet ಮಾಡ್ಕೊಳ್ಳೋಕ್ಕೆ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಪೇಪರ್. ಈ ಪೇಪರ್ ನಿಮಗೆ ಯಾವ ಕ್ರಾಫ್ಟ್ ಸ್ಟೋರಲ್ಲಿ ಕೇಳಿದ್ರು ಸಿಗುತ್ತೆ. ಈ ಪೇಪರ್ ಈಸ್ಕೊಂಡಿದ ತಕ್ಷಣ ನೀವು ಫಸ್ಟು ಈ ಶೇಪಲ್ಲಿ ಕಟ್ ಮಾಡಬೇಕಾಗತ್ತೆ. ಸೊ ಈ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲ ಇಡೀ ಶೀಟಲ್ಲಿ ಇದನ್ನೇ ಡ್ರಾಯಿಂಗ್ ಮಾಡಿಬಿಟ್ಟು ನೀವು ಫುಲ್ ಚಿಕ್ಕ ಚಿಕ್ಕದಾಗಿ ಪೆಟಲ್ಸ್ ಥರ ಮಾಡ್ಕೊಬೇಕಾಗತ್ತೆ. ಸೊ ನಾನಿವಾಗ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದು ನಮಗೆ ಈಸಿ ಆಗಬೇಕು ಫ್ಲವರ್ ಬೊಕ್ಕೆ ಮಾಡೋದಕ್ಕೆ. ಸೊ ಒಂದು ಫ್ಲವರ್ ಮಾಡೋಕ್ಕೆ ನಿಮಗೆ ಮಿನಿಮಮ್ 3 ಪೆಟಲ್ಸ್ ಬೇಕಾಗುತ್ತೆ. ನಾನು 3 ಪೆಟಲ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಫ್ಲವರ್ ಬೊಕ್ಕೆ ಮಾಡೋಣ. ಸೊ ನಾನು ಹೇಳಿದಾಗೆ ಇವಾಗ ಇದು ನೀವು ಫಸ್ಟ್ ಫನಲ್ನ ಸ್ಟ್ರಾಕ್ ಫಿಕ್ಸ್ ಮಾಡ್ಕೊಳ್ಳಿ. ಸೆಂಟ್ರಲ್ಲಿ ಚಾಕ್ಲೇಟ್ ಇಟ್ಬಿಟ್ಟು ಇದು ಕ್ಲಿಂಗ್ ರ್ಯಾಪ್ ಕಟ್ ಮಾಡ್ಕೊಂಡು ಈ ಸೈಜಲ್ಲಿ ತೊಗೊಂಡು ಯು ಹ್ಯಾವ್ ಟು ರ್ಯಾಪ್ ದಿಸ್. ಈ ಥರ ಕವರ್ ಮಾಡಿಕೊಂಡು ಇದನ್ನು ಸೆಕ್ಯೂರ್ ಮಾಡೋದಕ್ಕೆ ಒಂದು ಸೆಲೋಫಿನ್ ಟೇಪ್ ಹಾಕೋಬೇಕು. ಸೊ ಇದೀಗ ಸ್ಟ್ರಾ, ಫನಲ್ ಮತ್ತು ಚಾಕ್ಲೇಟ್ ರೆಡಿ ಆಗಿದೆ. ಇದಕ್ಕೆ ಇವಾಗ ನಾವು ಪೆಟಲ್ಸ್ ರೆಡಿ ಮಾಡೋಣ. ಈ ಶೇಪಲ್ಲಿ ಕಟ್ ಆಗಿರೋ ಪೆಟಲ್ಸ್ನ ನೀವು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಷ್ಟ ಬಂದಾಗೆ ನೀವು 3 to 5 to 7 ಪೆಟಲ್ಸ್ವರೆಗೂ ಒಂದು ಫ್ಲವರ್ ಮಾಡ್ಬೋದು. ಮೋಸ್ಟ್ ಬೇಸಿಕ್ ಬಂದು 3 ಪೆಟಲ್ಸ್ ಆಗುತ್ತೆ. 3 ಪೆಟಲ್ಸಿಂದ ಇಟ್ ವಿಲ್ ಗಿವ್ ಯು ಅ ನೈಸ್ ರೋಸ್ ಲೈಕ್ ಲುಕ್. ಓನ್ಲಿ ತುಂಬ ನ್ಯಾಚುರಲ್ ಆಗಿರೋ ಲುಕ್ ಬರುತ್ತೆ ಇದಕ್ಕೆ. ನಿಮಗೆ ತುಂಬ ದೊಡ್ಡದಾಗಿರುವಂಥ ಗುಲಾಬಿ ಲುಕ್ ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಎಷ್ಟು ಪೆಟಲ್ಸ್ ಬೇಕು ಅಷ್ಟು ಆ್ಯಡ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಮೇಕ್ ಶ್ಯೂರ್ ನೀವು ತುಂಬ ಸೆಕ್ಯೂರ್ ಆಗಿ ಅದನ್ನು ಕಟ್ಟಬೇಕಾಗತ್ತೆ. ಅದು ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಸೊ ನಾನಿವಾಗ ನಿಮಗೆ 3 ಪೆಟಲ್ಸ್ದು ಮತ್ತು 5 ಪೆಟಲ್ಸ್ದು ಒಂದು ತೋರಿಸ್ಕೊಡ್ತೀನಿ ಫ್ಲವರ್. ಸೊ ನಮ್ಮ ಪೆಟಲ್ಸ್ ಇವಾಗ ರೆಡಿ ಆಗಿದೆ. ಈಗ ಇದಕ್ಕೆ ಹೇಗೆ ಅಟ್ಯಾಚ್ ಮಾಡೋದು ಐ ವಿಲ್ ಜಸ್ಟ್ ಟೀಚ್ ಯು. ಇದನ್ನ ಹೀಗೆ ಇಟ್ಕೊಂಡು ಇಲ್ಲಿ ಕೆಳಗಿಂದ ಸ್ವಲ್ಪ ಎಳಿಬೇಕಾಗತ್ತೆ. ಸೊ ದಿಸ್ ಪೇಪರ್ ಇಸ್ ಸ್ಲೈಟ್ಲಿ ಫ್ಲೆಕ್ಸಿಬಲ್. ಸೊ ಅದು ನಿಮಗೆ ಬೇಕಾದಾಗ ಅಡ್ಜಸ್ಟ್ ಆಗುತ್ತೆ. ಅದು ಥ್ರೆಡ್ ತಗೊಳ್ಳಿ, ಥ್ರೆಡ್ಡಿಂದ ಟೈಟಾಗಿ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಅಟ್ಯಾಚ್ ದ ನೆಕ್ಸ್ಟ್ ಪೆಟಲ್. ಸೊ ಇದು 3 ಪೆಟಲ್ಸ್ ರೆಡಿ ಆಗಿದೆ. ನಿಮಗೆ ಇದರಲ್ಲಿ ಜಾಸ್ತಿ ಪೆಟಲ್ಸ್ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ 2 ಪೆಟಲ್ಸ್ ಅಟ್ಯಾಚ್ ಮಾಡ್ಕೊಬೋದು. ಯಾವ ಕಡೆ ಗ್ಯಾಪ್ ಇರುತ್ತೆ ಆ ಕಡೆ ನೋಡ್ಬಿಟ್ಟು ಇನ್ನೊಂದು ಪೆಟಲ್ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ದ ಫ್ಲವರ್ ಇಸ್ ರೆಡಿ. ಇದಕ್ಕೆ ಫಿನಿಶಿಂಗ್ ಟಚಸ್, ಇದು ಸ್ಟ್ರಾ ಇದ್ರೆ ಒಂಥರ ಅಜೀಬಾಗಿ ಕಾಣುತ್ತೆ. ಸೊ ನೀವು ಇದಕ್ಕೆ ಫಿನಿಶಿಂಗ್ ಟಚಸ್ಗೆ ಅಂತ ಈ ಥರ ಗ್ರೀನ್ ಟೇಪ್ ಒಂದು ಯೂಸ್ ಮಾಡ್ಬೋದು. ಪೇಪರ್ ಟೇಪ್ ಸಿಗುತ್ತೆ ನಿಮಗೆ ಯಾವುದೇ ಕ್ರಾಫ್ಟ್ ಸ್ಟೋರಲ್ಲಿ ಕೇಳಿದ್ರು. ಸೊ ಇದೀಗ ಒಂದು ರೋಸ್ ರೆಡಿ ಆಗಿದೆ. ಇದರಲ್ಲಿ ನಾನು ಹೇಳಿದಾಗೆ ನೀವು 3 to 5 ಪೆಟಲ್ಸ್ವರೆಗೂ ಹಾಕಿದ್ರು ಚೆನ್ನಾಗಿ ಕಾಣುತ್ತಿದ್ದು. ಇದೇ ಥರ ನೀವು ಒಂದು 7-8 ಫ್ಲವರ್ಸ್ ಮಾಡಿಬಿಟ್ಟು ಯಾರಿಗಾದ್ರೂ ಫ್ಲವರ್ ಬೊಕ್ಕೆ ಕೊಟ್ಟರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಯೋಚನೆ ಮಾಡಿ. ಟ್ರೈ ಮಾಡಿ ನನಗೆ ತಿಳಿಸಿ ಹೇಗಿತ್ತು ಅಂತ. ಸೊ ನೋಡಿದ್ರಲ್ಲ ಹೇಗೆ 3 to 5 ಪೆಟಲ್ ಒಂದು ಫ್ಲವರ್ ಮಾಡ್ಬೋದು ಅಂತ. ಇದೇ ಥರ ನೀವು ಬೇರೆ ಕಲರ್ಸ್ ಯೂಸ್ ಮಾಡ್ಬೋದು, ಬೇರೆ ರೀತಿ ಬೇರೆ ಡಿಸೈನ್ ಇರೋ ಚಾಕ್ಲೇಟ್ಸ್ ಯೂಸ್ ಮಾಡ್ಬೋದು. ಯೋಚನೆ ಮಾಡಿ, ಯಾರಿಗಾದ್ರೂ ಈ ಥರ ಫ್ಲವರ್ ಬೊಕ್ಕೆ ಕೊಟ್ಟರೆ ನಂಬರ್ 1
ಯಾವತ್ತೂ ಅವ್ರು ಬಿಸಾಕೋ ಹಾಗಿಲ್ಲ, ಬಿಕಾಸ್ ದಿಸ್ ವಿಲ್ ನೆವರ್ ಗೆಟ್ ಬ್ಯಾಡ್. ಇನ್ನೊಂದು ತುಂಬ ಯೂನಿಕ್ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮನ್ನು ತುಂಬ ದಿನ ನೆನೆಸ್ಕೊಂತಾರೋ ಅದಂತೂ ಕನ್ಫರ್ಮ್. ಬೇರೆ ಕಲರ್ಸ್ ಟ್ರೈ ಮಾಡಿ, ಯಾರಿಗಾದ್ರೂ ಬೇರೆ ಕಲರ್ ಇಷ್ಟ ಇದ್ರೆ ಟ್ರೈ ಮಾಡಿ. ಆರೆಂಜಲ್ಲಿ ಮಾಡ್ಬೋದು, ಪರ್ಪಲಲ್ಲಿ ಮಾಡ್ಬೋದು, ರೆಡ್ ಇಸ್ ಆನ್ ಆಲ್ ಟೈಮ್ ಫೇವ್ರೆಟ್. ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಕಾಂಬಿನೇಷನ್ಸಲ್ಲಿ ಮಾಡಿ, ಬೇರೆ ಬೇರೆ ರೇನ್ಬೋ ಕಲರ್ಸಲ್ಲೇ ಮಾಡ್ಬಿಟ್ಟು ಬೊಕ್ಕೆ ಪ್ರೆಸೆಂಟ್ ಮಾಡ್ಬೋದು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ನೀವು ಇದೇ ರೀತಿ ಫ್ಲವರ್ಸ್ ಮಾಡಿ ಬುಕ್ಕೆ ರೆಡಿ ಮಾಡಬಹುದು. ನಿಮಗಿಷ್ಟವಾದವರಿಗೆ ನೀಡಿ ಆತ್ಮೀಯತೆಯನ್ನ ಹೆಚ್ಚಿಸಿಕೊಳ್ಳಬಹುದು. ಸೊ ನೀವ್ಯಾಕೆ ಚಾಕ್ಲೇಟ್ ಬುಕ್ಕೆ ರೆಡಿ ಮಾಡೋದನ್ನ ಒಂದು ಬಾರಿ ಟ್ರೈ ಮಾಡಬಾರ್ದು?